ವೀರನ್ ಗೌಡ ಅಪರಾತ್ರ ಗೆದ್ದು ಎಲ್ಲೋ ಹೋದ್ನ ಏನ ಊರು ಮುಟ್ಟ್ಯಾನೋ ಏನಿಲ್ಲೋ ಇವ್ರ ಮುಂದೆ ಬೇರೆ ನನಗೆ ಹೇಳಿ ಹೋಗ್ಯಾನ ಅಂತ ಸುಳ್ಳು ಹೇಳ್ಬಿಟ್ಟೇನಿ. ಯಪ್ಪ ಭಗವಂತ, ನಮ್ಮ ತಮ್ಮ ಸರಿಯಾಗಿ ಮನೆಗೆ ಹೋಗಿ ಮುಟ್ಟಿದ್ರ ಅಷ್ಟ ಸಾಕ. ವೈನಿ ಅಂದಂಗ ವೀರನ್ ಗೌಡನ್ ಚಿಂತಿನ ಮಾಡಾಕತ್ತಿರ್ಬೇಕ. ಅಣ್ಣನ ಮುಂದೆ ಬೇರೆ ಸುಳ್ಳು ಹೇಳ್ಯಾರ. ಬಗಾನ ವೀರನ್ ಗೌಡ ಹೋಗಿ ಮನಿ ಮುಟ್ಟಿಲ್ಲ ಅಂದ್ರ ಆತ ಬಿಡು, ವೈನಿದು ಫಜುತಿನ ಆಕೇತಿ. ಏನಾರ ಯಾಕಾಗ್ಲಿ ಹೆಂಗಾರ ಮನಿಗೆ ಹೋಗಿ ಮುಟ್ಟಿದ್ರ ಅಷ್ಟ ಸಾಕ. ವೈನಿ, ಗಿರ್ಜಾ ಬರ್ರಿ ವೈನಿ, ಬೆಳಗ್ಗಿಂದ ಏನೂ ತಿಂದಿಲ್ಲ ನೀವ. ಗಿರ್ಜಾ, ಯಾಕೋ ನನಗ ಮನಸ್ಸಿಗೆ ಸಮಾಧಾನ ಅನಿಸ್ವಲ್ದು. ಮುಂಜಾನೆದ್ದ ನಿಮ್ಮ ಅಣ್ಣಗ ಸುಳ್ಳು ಬೇರೆ ಹೇಳ್ಬಿಟ್ಟೇನಿ. ಯಾಕೋ ಕೈಕಾಲೆಲ್ಲ ಒಂಥರ ಸೋತಂಗ ಹೆದರಿಕೆ ಬಂದಂಗ ಆಗಕತ್ತೈತಿ. ವೈನಿ, ನೀವೇನು ಚಿಂತೆ ಮಾಡಬೇಡ್ರಿ, ವೀರನ್ ಗೌಡಗ ಏನೂ ಆಗಿರಲ್ಲ, ಆರಾಮಾಗಿ ಮನೆಗೆ ಹೋಗಿರ್ತಾನ. ಗಿರ್ಜಾ, ಖರೇನ ಅಲ್ರಿ ವೈನಿ, ನೀವಂತೂ ಯಾರಿಗೂ ಕೆಟ್ಟದ್ ಮಾಡಬೇಕು ಅನ್ನೋ ಉದ್ದೇಶ ಇಲ್ಲ. ಏನೋ ಮಂದಾಕಿನಿಗೆ ಏನಾದ್ರೂ ತೊಂದರೆ ಆಕೈತೆ ಅಂತ ಹೇಳಿ ಒಂದ್ ಸುಳ್ಳು ಹೇಳಿರಿ, ಇರ್ಲಿ, ಅದಕ್ಕ ದೇವ್ರು ನಿಮಗ ಅಷ್ಟು ದೊಡ್ಡ ಶಿಕ್ಷೆ ಕೊಡೋದಿಲ್ಲ. ನೀವೇನು ತಲೆ ಕೆಡ್ಸ್ಕೊಬೇಡ್ರಿ. ಬರ್ರಿ, ಏನಾರ ತಿಂದ ಸ್ವಲ್ಪ ಚಹಾ ಕುಡೀರಿ. ಏನ ಅತಿಗಿ ನಾದ್ನಿ ಇಬ್ರು ಗುಟ್ಟಾಗಿ ಏನೋ ರಹಸ್ಯ ಮಾತಾಡಕತ್ತೀರಿ ಅನಸ್ತೈತಿ. ಗಿರ್ಜಾ, ನಾವು ಮಾತಾಡಿದ್ದೇನಾರ ನಿಮ್ಮ ಅಣ್ಣ ಕೇಳಿಸ್ತಾ? ಏನು ಕೇಳಿಸಿಲ್ಲ ಅನಸ್ತೈತಿ. ನೀವು ಮಾತ್ರ ಏನು ಬಾಯ್ ಬಿಡ್ಬೇಡ್ರಿ. ರಾಜಣ್ಣ, ಅದು ನಿಮ್ ದಾರಿನ ನೋಡಾಕತ್ತಿದ್ವಿ. ಹೌದ್ರಿ, ನಿಮ್ ದಾರಿನ ಕಾಯಕ್ ಕುಂತಿದ್ವಿ. ನನ್ ದಾರಿ ಕಾಯಕ್ ಕುಂತಿದ್ರೆ ಎದಕ್ಕ? ರಾಜಣ್ಣ, ಅದು ಏನಿಲ್ಲ, ಬಿಸಿ ಬಿಸಿ ಉಪ್ಪಿಟ್ಟು ಮಾಡಿದ್ವಿ, ಮತ್ತ ಆರಿ ಹೋಗ್ತೈತಲ್ಲ, ಬಿಸಿ ಇದ್ದಾಗ ತಿಂದ್ರೆ ಚಲೋ ಅಂತೇಳಿ ನಿನ್ ದಾರಿನ ನೋಡಾಕ್ ಕುಂತಿದ್ವಿ. ಓ ಹೌದಾ, ಸರಿ ಸರಿ ಆತ. ಎಲ್ಲಾರ್ಗೂ ನಾಷ್ಟ ಹಾಕ್ರಿ, ಕೈ ತೊಳ್ಕೊಂಡು ಬರ್ತೀನಿ. ಹ್ಞೂನ್ರಿ. ಗಿರ್ಜಾ, ಒಳ್ಳೇದಾತ, ಏನೋ ಒಂದು ಹೇಳಿ ಮಾತು ಮರ್ತಿದಿ. ರೀ, ವೀರನ್ ಗೌಡ ಆರಾಮಾಗಿ ಅವ್ರ ಊರ್ನ ತಲುಪ್ಯಾನ. ಅದನ್ನ ಹೇಳಾಕ ಈ ತಿರ್ಕಪ್ಪನ ಮೈಯಾಗ ಹೊಕ್ಕೊಂಡ ಅವನ್ನ ನಮ್ಮನಿಗೆ ಕರ್ಕೊಂಡು ಬಂದೇನಿ. ನಾನು ಇಲ್ಲಿ ಯಾಕೆ ಬಂದೆ? ನಾನು ಹೊಲಕ್ಕೆ ಹೊಂಟಿದ್ಯಾ, ಹೊಲಕ್ಕೆ ಹೋಗೋದ್ ಬಿಟ್ಟು ಈ ಮಲ್ಲವನ್ ಮನೆಗೆ ಯಾಕೆ ಬಂದ್ಯಾ?